ಬಿಎಸ್ ಯಡಿಯೂರಪ್ಪನವರಿಗೆ ಸದ್ಯದಲ್ಲಿ ಕೇಂದ್ರ ನಾಯಕರೇ ರೆಸ್ಟ್ ನೀಡಲಿದ್ದಾರೆ ಅಂತ ಸಚಿವ ಡಿಕೆಶಿ ವ್ಯಂಗ್ಯವಾಡಿದ್ದಾರೆ. ಶಿವಮೊಗ್ಗದಲ್ಲಿ ದೋಸ್ತಿ ಅಭ್ಯರ್ಥಿ ಮಧು ಬಂಗಾರಪ್ಪ ಪ್ರಚಾರ ಕಾರ್ಯದಲ್ಲಿ ಮಾತನಾಡಿದ ಅವರು, ಬಿಎಸ್ವೈಗೆ ಟ್ರಯಲ್ ಟೆಸ್ಟ್ ಎಲ್ಲ ಅವಕಾಶಗಳನ್ನ ನೀಡಿದ್ದಾಗಿದೆ. ಇನ್ನು ಅವರಿಗೆ ರೆಸ್ಟ್ ಕೊಡುವ ಅಗತ್ಯವಿದೆ. ಅವರ ಪಕ್ಷದವರೇ ಮುಂದಿನ ದಿನಗಳಲ್ಲಿ ಈ ಮಾತನ್ನ ಹೇಳಲಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಬಿಜೆಪಿ ಸರ್ಕಾರ ನಿರ್ನಾಮವಾಗಲಿದೆ. ಇದು ಬದಲಾವಣೆ ಕಾಲ. ಹೀಗಾಗಿ ನಿಮ್ಮ ಸೇವೆಗಾಗಿ ನಿಂತಿರೋ ಮಧು ಬಂಗಾರಪ್ಪನವರಿಗೆ ಅವಕಾಶ ನೀಡಿ ಅಂತ ಮನವಿ ಮಾಡಿದ್ರು. ಟೀಕೆ ಮಾಡಕ್ ನಾನು ಬರಲಿಲ್ಲ. ಅವ್ರ ಪಾರ್ಟಿಯವರೇ ರೆಸ್ಟ್ ತಗೊಳ್ಳಿ ಅಂತ ಹೇಳುವಂತ ಒಂದು ಸಂದರ್ಭ ನಿರ್ಮಾಣ ಆಗಿದೆ. ಇನ್ನ ಪಾರ್ಲಿಮೆಂಟ್ ಎಲೆಕ್ಷನ್ ಇದೆ ಅಂತ ಹೇಳಿ ಅಲ್ಲಿವರೆಗೂ ಇಟ್ಕೊಂಡಿದ್ದಾರೆ. ಅವ್ರ ಪಕ್ಷದ ಅಧ್ಯಕ್ಷರು ಬದಲಾವಣೆ ಮಾಡ್ತಾರೆ. ಪಾಪ ನಾವು ಬರೀ ಉಪಯೋಗಿಸ್ಕೊಳಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಯತ್ನ ನಡೀತಾ ಇದೆ. ಅಂತದ್ದೇನಾದ್ರು ಇದ್ರೆ ಅವರಲ್ಲಿ ದೊಡ್ಡ ನನಗೆ ನಂಬಿಕೆ ಇದೆ. ಏನಪ್ಪಾ ಅಂದ್ರೆ ನೀವು ಯಡಿಯೂರಪ್ಪನವ್ರಿಗೆ ರೆಸ್ಟ್ ಕೊಡ್ತೀರಿ ಅಂತ. ರೆಸ್ಟು ಅವಶ್ಯಕತೆ ಇದೆ. ಭಗವಂತ ಎಲ್ಲ ಅವಕಾಶ ಅವರಿಗೆ ಕೊಟ್ಟಿದ್ದಾರೆ. ನಮ್ದೇನು ತಕರಾರೇನಿಲ್ಲ. ಸಂಸದ ಸದಸ್ಯರು ಮಾಡಿದ್ದೀರಿ, ವಿರೋಧ ಪಕ್ಷದ ನಾಯಕರು ಮಾಡಿದ್ದೀರಿ, ಪಕ್ಷದ ಅಧ್ಯಕ್ಷರು ಮಾಡಿದ್ದೀರಿ, ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ದೀರಿ. ಎಲ್ಲ ಟ್ರಯಲು ಟೆಸ್ಟು ಎಲ್ಲ ಮುಗಿದೋಗಿದೆ. ನಾನೇನು ಅವ್ರನ್ನ ಟೀಕೆ ಮಾಡಕ್ ನಾನು ಇಲ್ಲಿ ಬರಲಿಲ್ಲ. ಅವ್ರ ಪಾರ್ಟಿಯವರೇ ರೆಸ್ಟ್ ತಗೊಳ್ಳಿ ಅಂತ ಹೇಳುವಂತ ಒಂದು ಸಂದರ್ಭ ನಿರ್ಮಾಣ ಆಗಿದೆ. ಇನ್ನ ಪಾರ್ಲಿಮೆಂಟ್ ಎಲೆಕ್ಷನ್ ಇದೆ ಅಂತ ಹೇಳಿ ಅಲ್ಲಿವರೆಗೂ ಇಟ್ಕೊಂಡಿದ್ದಾರೆ. ಅವ್ರ ಪಕ್ಷದ ಅಧ್ಯಕ್ಷರು ಬದಲಾವಣೆ ಮಾಡ್ತಾರೆ. ಪಾಪ ನಾವು ಬರೀ ಉಪಯೋಗಿಸ್ಕೊಳಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಯತ್ನ ನಡೀತಾ ಇದೆ. ಅಂತದ್ದೇನಾದ್ರು ಇದ್ರೆ ಅವರಲ್ಲಿ ದೊಡ್ಡ ಶಕ್ತಿ ಇದೆ ಅನ್ನೋದು ಇದ್ದಿದ್ರೆ ಅವರು ಕೇಂದ್ರದಲ್ಲಿ ನನ್ನನ್ನೇ ಹೇಳಿದೆ, ನಮ್ಮ ಭದ್ರಾವತಿಯಲ್ಲಿ ಒಂದು ಸೆಂಟ್ರಲ್ ಮಿನಿಸ್ಟರ್ ಮಾಡಬಹುದಾಗಿತ್ತಲ್ಲ ಅವ್ರನ್ನ ಒಂದು 5 ವರ್ಷ. ಏನ್ ಕಡಿಮೆ ಇತ್ತು? ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಘೋಷಣೆ ಮಾಡ್ತಾರೆ. ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಗವರ್ನರ್ ಕೈಲಿ ಅವಕಾಶವನ್ನು ಮಾಡಿಸ್ಕೊಡ್ತಾರೆ. ಸೊ ಅವ್ರು ಕೇಂದ್ರದ ಮಂತ್ರಿ ಆಗಬಾರ್ದಾ? ಸೊ ಇದನ್ನ ತಾವು ಗಮನಿಸಬೇಕಿದೆ.